ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಸೊ ಇಗ್ನೋರ್ ಮೈ ವಾಯ್ಸ್, ಅಂದರೆ ನನ್ನ ಆಡಿಯೋ ಇಗ್ನೋರ್ ಮಾಡಬೇಡಿ, ಬಟ್ ವಾಯ್ಸ್ ಕ್ವಾಲಿಟಿನ ಇಗ್ನೋರ್ ಮಾಡಿ. ಬಿಕಾಸ್ ತುಂಬಾ ಹುಷಾರಿರಲಿಲ್ಲ ನನಗೆ. ಆಫ್ಟರ್ ಮೈ ಕಸಿನ್ ಮ್ಯಾರೇಜ್ ದಾವಣಗೆರೆಯಿಂದ ಬಂದಮೇಲೆ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ನಾನು ವ್ಲಾಗ್ಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ವಿತೌಟ್ ವಾಯ್ಸ್ ತುಂಬ ಡಿಫಿಕಲ್ಟ್ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ಬಟ್ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಸ್ವಲ್ಪ ಬೆಟರ್ ಇದೆ, ಬಟ್ ಕಂಪ್ಲೀಟಾಗಿ ಏನು ಗುಣ ಆಗಿಲ್ಲ, ಬಟ್ ಓಕೆ. ಸೊ ಹಾಗಾಗಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಅಂಗಡಿಗೆ ಬಂದೆ ಇವತ್ತು. ನೆನ್ನೆ ಅಂತೂ ಅಂಗಡಿಗೆ ಬರೋಕ್ಕೂ ಆಗಿರಲಿಲ್ಲ ನನಗೆ, ಸೊ ಅಂಗಡಿಗೂ ಬಂದಿರಲಿಲ್ಲ. ಸೊ ನಮ್ಮ ಮನೆಯವರೇ ಅಂಗಡಿಗೆ ಬಂದಿದ್ದರು, ಬೇಗ ಬಂದಿದ್ರು ಅಂತ. ಯಾಕಂದರೆ ಸಂಜೆ ಟೈಮಲ್ಲಿ ಇಬ್ಬರು ಬೇಕಾಗುತ್ತೆ ಅಂಗಡಿಗೆ. ಹಾಗಾಗಿ ಇವತ್ತೂ ಅಷ್ಟೇ ನಾನು ಈಗ ಒಂದು ಸ್ವಲ್ಪ ಹೊತ್ತಾಯಿತು ಅಷ್ಟೇ ಬಂದು. ತುಂಬ ಹುಷಾರಿಲ್ದಂಗೆ ಆಯಿತು. ಜ್ವರ ಬಂದು ಇಡೀ ಫುಲ್ ಬಾಡಿ ಪೇಯ್ನ್ ಆಗ್ತಾಯಿತ್ತು. ರೈಲ್ವೆ ಸ್ಟೇಷನಲ್ಲಿ ನೀವು ಬ್ಯಾಗ್ ಹೊತ್ಕೊಂಡು ಮೇಲೆ ಕೆಳಗೆ ನಂಗೆ ಅಭ್ಯಾಸನೇ ಇಲ್ಲ. ಸೊ ಅದಕ್ಕೋಸ್ಕರ ಹಾಗಾಯಿತು ಅಂತ ನನಗೆ ಫೀಲು. ಜೊತೆಗೆ ನಾನು ತುಂಬ ದಿನ ಆದಮೇಲೆ ಹೀಲ್ಡ್ ಹಾಕಿದ್ದೆ. ಸೊ ಒಂದೆರಡು ಸತಿ ಕಾಲು ಬೇರೆ ಹುಡುಕ್ಬಿಟ್ಟಿತ್ತು. ಸೊ ಹಾಗಾಗಿ ಅದರಿಂದನೂ ಆಗಿರ್ಬೋದು, ನೋವಿಗೆ ಜ್ವರ ಬಂದಿರ್ಬೋದು ಅಂತಲೂ ಅಂದ್ಕೊಂಡೆ. ಈವನ್ ಅಲ್ಲಿ ನೀರು ಇಲ್ಲಿ ನೀರು ಬಹಳ ವ್ಯತ್ಯಾಸ ಇದೆ, ಅದಕ್ಕೂ ಆಗಿರ್ಬೋದು. ಬಟ್ ಇವಾಗ ಐ ಓಕೆ. ಸೊ ನಾನೀಗ ಮನೆಗೆ ಬಂದು ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಬಿಡ್ತಾನೆ ಇಲ್ಲ ಇವರು. ನಾನು ಮಾಡ್ತೀನಿ ಅಂತ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಸೊ ಡಿನ್ನರ್ಗೆ ಇವತ್ತು ಮಾಡ್ತಾ ಇರೋದು ಬುರ್ಜಿ, ಪಲ್ಯ, ಬುರ್ಜಿ ಮತ್ತು ಅಂದರೆ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬ ಕೆಲಸ ಏನು ಹಿಡಿಯಲ್ಲ ಅದು ಅಂಥೇಳಿ. ನೋಡಿ ನಾನು ಮಾಡ್ತೀನಿ, ಫುಲ್ ಮೆಸ್ ಇದೆ, ಅದೆಲ್ಲ ನೋಡಬೇಡಿ, ಬಿಡು ಸಾಕಮ್ಮ ಬಿಡು. ತುಂಬ ಮಾತಾಡೋಕ್ಕೆ ಕಲ್ತಿದ್ದಾಳೆ ಇತ್ತೀಚೆಗೆ. ನನಗಂತೂ ಅವಳು ಮಾತು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಈಗ ಬುರ್ಜಿ ಆದಮೇಲೆ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಚಪಾತಿ ಜಾಸ್ತಿ ಹೊತ್ತು ಮಾಡ್ಕೋಬೇಕಾಗತ್ತೆ, ಬಟ್ ಓಕೆ. ಅಮ್ಮ ಬರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಪರವಾಗಿಲ್ಲ. ಸೊ ಇಷ್ಟೇ ಇವತ್ತಿನ ಡಿನ್ನರು. ಸೊ ಇನ್ನೂ ಜಾಸ್ತಿ ಏನು ವ್ಲಾಗ್ ಮಾಡಿಲ್ಲ ವೀಕ್ಷಕರೇ. ಮುಂದಿನ ವ್ಲಾಗಲ್ಲಿ ಅತಿ ಹೆಚ್ಚು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಬೇಗ ರಿಕವರ್ ಆಗಿ ನಿಮಗೆ ಒಳ್ಳೊಳ್ಳೆ ವ್ಲಾಗ್ಸ್ನ, ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ಖಂಡಿತವಾಗ್ಲೂ ತರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್.